ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಂತಿಮ BA ಅರ್ಥಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವಿನ ವ್ಯತ್ಯಾಸಗಳ ಬಗ್ಗೆ ನಿಮಗೆ ವಿವರಿಸಿದ್ದೆ. ಈ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳು, ಅಂತಾರಾಷ್ಟ್ರೀಯ ವ್ಯಾಪಾರದ ಮಹತ್ವ, ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲಗಳ ಬಗ್ಗೆ ಮತ್ತು ಅನಾನುಕೂಲಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ದೇಶ ಜಗತ್ತಿನ ವಿವಿಧ ಸಾರ್ವಭೌಮ ರಾಷ್ಟ್ರಗಳೊಂದಿಗೆ ನಡೆಸುವಂತಹ ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ಕರೆಯಲಾಗುತ್ತದೆ. ಅಂದರೆ ಒಂದು ದೇಶ ಜಗತ್ತಿನ ವಿವಿಧ ಸ್ವತಂತ್ರ ರಾಷ್ಟ್ರಗಳೊಂದಿಗೆ ಆಮದುಗಳು ಮತ್ತು ರಫ್ತುಗಳ ವ್ಯವಹಾರವನ್ನು ನಡೆಸುವುದನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ ಎಂದು ಕರೆಯಲಾಗುತ್ತೆ. ಹಾಗಾದರೆ ಒಂದು ದೇಶ ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರವನ್ನು ಮಾಡಿದಾಗ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡಿದಾಗ ಏನು ಪ್ರಯೋಜನ ಆಗುತ್ತೆ, ಏನು ಅನುಕೂಲ ಆಗುತ್ತೆ, ಅದರ ಮಹತ್ವ ಏನು, ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ತಿಳ್ಕೊಳ್ತೀವಿ. ಇದರಲ್ಲಿ ಕೆಲವೊಂದು ಅಂಶಗಳ ಮುಖಾಂತರ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ಅಥವಾ ವ್ಯಾಪಾರದ ಅನುಕೂಲಗಳ ಬಗ್ಗೆ ತಿಳ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಮೊದಲನೆಯ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ. ಯಾವುದಪ್ಪ ಅಂತ ಹೇಳಿದ್ರೆ ಅದು ವೈಶಿಷ್ಟ್ಯದ ಲಾಭಗಳು ಅಂತೇಳಿ ಕರಿತೀವಿ. ವೈಶಿಷ್ಟ್ಯದ ಲಾಭಗಳು. ಒಂದು ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ವೈಶಿಷ್ಟ್ಯದ ಲಾಭಗಳು ಆಗುತ್ತೆ. ವೈಶಿಷ್ಟ್ಯ ಅಂತ ಹೇಳಿದ್ರೆ ಒಂದು ದೇಶ ಒಂದು ಸರಕಿನ ಉತ್ಪಾದನೆಯಲ್ಲಿ ಅಥವಾ ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ಜಗತ್ತಿನ ಇತರೆ ದೇಶಗಳಿಗಿಂತ ಸ್ವಾವಲಂಬನೆಯನ್ನು ಸಾಧಿಸಿರುತ್ತೆ. ಕಡಿಮೆ ವೆಚ್ಚದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಿರುತ್ತೆ. ಬೇರೆ ದೇಶದಲ್ಲಿ ಈ ಸರಕುಗಳು ಅಧಿಕ ವೆಚ್ಚವನ್ನು ತಗಲುತ್ತೆ. ಇದನ್ನು ನಾವು ವೈಶಿಷ್ಟ್ಯ ಅಂತೇಳಿ ಕರಿತೀವಿ. ಒಂದು ದೇಶ ಜಗತ್ತಿನ ಬೇರೆ ಎಲ್ಲ ದೇಶಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನು ಉತ್ಪಾದಿಸಿದಾಗ ಆ ಸರಕುಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡಿ ಅಧಿಕ ಲಾಭವನ್ನು ಪಡೆಯಬಹುದಾಗಿದೆ. ಯಾವ ದೇಶದಲ್ಲಿ ಅಧಿಕ ವೆಚ್ಚ ಇರುತ್ತೋ ಆ ದೇಶಕ್ಕೆ ವಸ್ತುಗಳನ್ನು ಮಾರಾಟ ಮಾಡುವುದರಿಂದ ಒಂದು ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ತುಂಬಾ ಅನುಕೂಲ ಆಗುತ್ತೆ. ಉದಾಹರಣೆ, ಭಾರತದಲ್ಲಿ ಕೃಷಿ ಒಂದು ಮೂಲ ಕಸುಬಾಗಿದೆ. ಭಾರತದ ಪ್ರಮುಖವಾದಂತಹ ರಫ್ತು ಸರಕುಗಳು ಯಾವಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಸರಕುಗಳು ಮತ್ತು ಕೆಲವೊಂದು ಕೃಷಿ ಸರಕುಗಳು. ಯಾಕೆ? ಇಲ್ಲಿ ಹೆಚ್ಚಿನ ಜನರು ಕೃಷಿಯನ್ನು ಅವಲಂಬಿಸಿದರೆ ಮತ್ತು ಎಲೆಕ್ಟ್ರಾನಿಕ್ ಕೆಲವೊಂದು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶದಲ್ಲಿ ಬಂದು ತಮ್ಮ ಉದ್ಯಮಗಳನ್ನು ನಡೆಸ್ತಾ ಇದೆ. ಹಾಗಾಗಿ ಈ ಸರಕುಗಳನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡ್ತಾರೆ. ಇಲ್ಲಿ ಅಮೆರಿಕಾವು ಬಂಡವಾಳ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿದೆ. ಆ ಬಂಡವಾಳ ಸರಕುಗಳನ್ನು ಜಗತ್ತಿನ ಬೇರೆ ದೇಶಗಳಿಗೆ ಮಾರಾಟ ಮಾಡಿ ಅದೇ ಲಾಭವನ್ನು ತಗೊಳ್ಳುತ್ತೆ. ಅದೇ ರೀತಿ ಅರಬ್ ರಾಷ್ಟ್ರಗಳು, ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾ ಮುಂತಾದಂತಹ ಕೆಲವೊಂದು ರಾಷ್ಟ್ರಗಳು ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ತೈಲ ಸರಕುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದೆ. ಈ ಒಂದು ಉದ್ದೇಶದಿಂದಾಗಿ ಆ ರಾಷ್ಟ್ರಗಳು ತೈಲ ಸರಕುಗಳನ್ನು ಜಗತ್ತಿನ ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತೆ. ಹೀಗೆ ವೈಶಿಷ್ಟ್ಯದ ಲಾಭಗಳು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುತ್ತೆ. ವೈಶಿಷ್ಟ್ಯದ ಲಾಭ ಅಂತ ಹೇಳಿದ್ರೆ ಯಾವುದೇ ಒಂದು ದೇಶದಲ್ಲಿ ಕೆಲವು ಸರಕುಗಳ ಉತ್ಪಾದನೆಯಲ್ಲಿ ಜಗತ್ತಿನ ಇತರೆ ಸರಕುಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ವಸ್ತುಗಳನ್ನು ಉತ್ಪಾದಿಸಲು ಸಾಧ್ಯತೆ ಇದೆ.
ಅದನ್ನು ನಾವು ವೈಶಿಷ್ಟ್ಯದ ಲಾಭಗಳು ಅಂತೇಳಿ ಕರಿತೀವಿ. ನೆಕ್ಸ್ಟು ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್ ಅಂತೇಳಿ ಕರಿತೀವಿ. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅಥವಾ ವಿದೇಶಿ ವ್ಯಾಪಾರದಿಂದ ಒಂದು ದೇಶವು ಕೈಗಾರಿಕೀಕರಣವನ್ನು ಸ್ಥಾಪನೆ ಮಾಡುವುದು ಅಥವಾ ಕೈಗಾರಿಕೀಕರಣವನ್ನು ಸಾಧಿಸಬಹುದು. ಕೈಗಾರಿಕೀಕರಣ ಅಂತ ಹೇಳಿದ್ರೆ ಹೊಸ ಹೊಸ ಕೈಗಾರಿಕೆಗಳ ಸ್ಥಾಪನೆ ಮಾಡುವುದು ಮತ್ತು ಇರುವ ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡುವುದು ಮತ್ತು ಕೈಗಾರಿಕೆಗಳಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಆಧುನಿಕ ಯಂತ್ರೋಪಕರಣಗಳ ಬಳಕೆಯನ್ನು ಮಾಡುವಂತಹದ್ದನ್ನು ನಾವು ಕೈಗಾರಿಕೀಕರಣ ಅಂತೇಳಿ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ದೇಶ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡುವುದರಿಂದ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ತನ್ನ ದೇಶದ ಕೈಗಾರಿಕೆಗಳ ಅಭಿವೃದ್ಧಿಗೆ, ಕೈಗಾರಿಕೆಗಳ ವಿಸ್ತರಣೆಗೆ ಬೇಕಾದಂತಹ ತಂತ್ರಜ್ಞಾನವನ್ನು, ಬೇಕಾದಂತಹ ಬಂಡವಾಳವನ್ನು, ಬೇಕಾದಂತಹ ಉತ್ಪಾದನಾ ವಿಧಾನವನ್ನು ಸುಲಭವಾಗಿ ಪಡೆಯುವುದಕ್ಕೆ ಸಾಧ್ಯತೆ ಇರುವುದರಿಂದ ಆ ದೇಶದಲ್ಲಿ ಕೈಗಾರಿಕೀಕರಣ ಅನ್ನುವಂತಹದ್ದು ಸಾಧ್ಯತೆ ಆಗುತ್ತೆ. ಹೀಗೆ ನೋಡಿ, ಕೈಗಾರಿಕೀಕರಣ ಆದ್ರೆ ಏನಾಗುತ್ತೆ? ಆ ದೇಶ ಅಭಿವೃದ್ಧಿ ಆಗುತ್ತೆ. ನಾನೇನು ಈಗಾಗಲೇ ಹೇಳಿದ್ದೀನಿ, ಯಾವ ದೇಶ ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿರುತ್ತದೆಯೋ ಆ ರಾಷ್ಟ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗುತ್ತೆ. ಹಾಗಾಗಿ ಕೈಗಾರಿಕೆಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಅವಶ್ಯಕವಾಗಿರುತ್ತೆ. ಈಗ ಏನು ನಾವು ಮುಂದುವರೆದ ರಾಷ್ಟ್ರಗಳಂತ ಏನು ಕರಿತೀವಿ, ಆ ಎಲ್ಲ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳು ಕೈಗಾರಿಕೆಗಳನ್ನು ಅವಲಂಬಿಸಿವೆ. ಕೈಗಾರಿಕೆಗಳನ್ನು ಅವಲಂಬಿಸಿದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮುಖಾಂತರ ಬೇರೆ ದೇಶಗಳಿಂದ ಅವು ಬಂಡವಾಳ, ಹಣಕಾಸಿನ ಸೌಲಭ್ಯಗಳನ್ನು ಪಡೆದಿರೋದ್ರಿಂದಾಗಿ ಅಭಿವೃದ್ಧಿಯನ್ನು ಸಾಧಿಸಿದೆ. ಹೀಗೆ ಕೈಗಾರಿಕೀಕರಣಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಪ್ರಯೋಜನ ಅಥವಾ ಅನುಕೂಲ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಮೂರನೇದಾದಂತಹ ವಿಧಾನ ಯಾವ್ದಪ್ಪ ಅಂತ ಹೇಳಿದ್ರೆ ಆಮದು ಅಂತೇಳಿ ಕರಿತೀವಿ. ಅಗತ್ಯ ಸರಕುಗಳ ಆಮದು. ಒಂದು ದೇಶವು ಬೇರೆ ದೇಶಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ನಡೆಸಿದಂತಹ ಸಂದರ್ಭದಲ್ಲಿ ತನಗೆ ಅಗತ್ಯವಿರುವ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದು. ಇದರಿಂದಾಗಿ ತನ್ನಲ್ಲಿ ಸರಕುಗಳ ಕೊರತೆ ಅನ್ನುವಂತಹದ್ದನ್ನ ನಿವಾರಣೆ ಮಾಡಬಹುದು. ಕೊರತೆ ಇದ್ರೆ ವಸ್ತುಗಳ ಬೆಲೆಗಳು ಹೆಚ್ಚಾಗುತ್ತೆ. ಆ ಸರಕುಗಳ ಬೆಲೆಗಳನ್ನು ಸಹ ಕಾಪಾಡೋದಕ್ಕೆ ತುಂಬಾ ಅನುಕೂಲಕಾರಿ ಆಗುತ್ತೆ. ಹೀಗೆ ಒಂದು ದೇಶ ಜಗತ್ತಿನ ಸ್ವತಂತ್ರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವುದರಿಂದ ಅಗತ್ಯ ಸರಕುಗಳನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವುದಕ್ಕೆ ಸಹಾಯಕಾರಿ ಆಗುತ್ತೆ. ನೆಕ್ಸ್ಟು ನಾಲ್ಕನೇದಾಗಿ ತುರ್ತು ಸ್ಥಿತಿಗಳನ್ನು ಎದುರಿಸುವುದು. ನೋಡಿ, ತುರ್ತು ಪರಿಸ್ಥಿತಿಗಳಂತ ಹೇಳಿದ್ರೆ ದೇಶದಲ್ಲಿ ಯುದ್ಧ, ಪ್ರವಾಹ, ಚಂಡಮಾರುತ, ಮುಂತಾದಂತಹ ಭೂಕಂಪ ಮುಂತಾದಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಿದ ಸಂದರ್ಭದಲ್ಲಿ ಮತ್ತು ಯುದ್ಧದಂತಹ ಸಂದರ್ಭದಲ್ಲಿ, ಕೆಲವೊಂದು ರೋಗಗಳು ಬಂದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಆ ಒಂದು ನೈಸರ್ಗಿಕ ವಿಕೋಪಗಳಿಗೆ, ತುರ್ತು ಪರಿಸ್ಥಿತಿಗೆ ಸಿಲುಕಿರುವಂತಹ ಒಂದು ಜನಸಂಖ್ಯೆಗೆ ಅಗತ್ಯವಾದ ಪರಿಹಾರವನ್ನು ಕಂಡುಕೊಳ್ಳಬೇಕಾದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಬಹಳ ಮುಖ್ಯವಾಗಿರುತ್ತೆ. ವ್ಯಾಪಾರದಿಂದ ಅಗತ್ಯ ವಸ್ತುಗಳನ್ನು ಬೇರೆ ದೇಶಗಳಿಂದ ಸುಲಭವಾಗಿ ಆಮದು ಮಾಡಿಕೊಂಡು ತನ್ನ ತುರ್ತು ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹಾಯಕಾರಿ ಆಗಿದೆ. ಉದಾಹರಣೆ, ಯುದ್ಧ ನಡೆಯುತ್ತೆ, ಯುದ್ಧ ಸ್ಟಾರ್ಟ್ ಆಗುತ್ತೆ. ಯುದ್ಧ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ತನ್ನಲ್ಲಿ ಯುದ್ಧೋಪಕರಣಗಳಿಲ್ಲ ಅಂತ ಹೇಳಿದ್ರೆ ಬೇರೆ ದೇಶದಿಂದ ಸುಲಭವಾಗಿ ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಅದೇ ರೀತಿ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದಂತಹ ಜನರಿಗೆ ಕೆಲವೊಂದು ಪರಿಹಾರದ ಅವಶ್ಯಕತೆ ಇರುತ್ತೆ, ಆಹಾರ ಸೌಲಭ್ಯಗಳಿರುತ್ತೆ, ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಅಂತಹ ಒಂದು ಸೌಲಭ್ಯಗಳನ್ನು
ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸುಲಭವಾಗಿ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯತೆ ಆಗುತ್ತೆ. ನೆಕ್ಸ್ಟು 5ನೇದಾಗಿ ಸರಕುಗಳ ಬೆಲೆಗಳಲ್ಲಿ ಸಮಾನತೆ. ವಿದ್ಯಾರ್ಥಿಗಳೇ, ವಸ್ತುಗಳ ಬೆಲೆಗಳು 2 ಕಾರಣಗಳಿಂದಾಗಿ ಹೆಚ್ಚಾಗುತ್ತೆ. ಒಂದು, ವಸ್ತುವಿನ ಉತ್ಪಾದನೆ ಕಡಿಮೆ ಇದ್ದಾಗ ವಸ್ತುವಿನ ಉತ್ಪಾದನಾ ವೆಚ್ಚ ಹೆಚ್ಚಿದ್ದಾಗ ಆ ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ. ಇನ್ನೊಂದು, ಆ ಸರಕಿನ ಕೊರತೆ ಇದ್ದಾಗ ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ವಸ್ತುಗಳ ಬೆಲೆಗಳ ಹೆಚ್ಚಳವನ್ನು ನಿಯಂತ್ರಣ ಮಾಡಬಹುದು, ಹಣದುಬ್ಬರವನ್ನು ನಿಯಂತ್ರಣ ಮಾಡಬಹುದು. ಹೇಗೆಂದರೆ, ಯಾವುದೋ ಒಂದು ವಸ್ತುವಿನ ಬೆಲೆ ಪ್ರಸ್ತುತವಾಗಿ ಹೆಚ್ಚಾಗಿದೆ ಅಂತೇಳಿ ನಾವು ಉದಾಹರಣೆಯಾಗಿ ತೆಗೆದುಕೊಳ್ತೀವಿ. ಪ್ರಸ್ತುತವಾಗಿ ವಸ್ತುವಿನ ಬೆಲೆ ಹೆಚ್ಚಾದಾಗ ಹೆಚ್ಚಾದಂತಹ ವಸ್ತುವನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಾಗ ಆ ವಸ್ತುಗಳ ಪೂರೈಕೆ ಹೆಚ್ಚಾಗಿ ಬೆಲೆ ಅನ್ನುವುದು ನಿಯಂತ್ರಣಕ್ಕೆ ಬರುತ್ತೆ. ಆಗ ಸರಕುಗಳ ಬೆಲೆಯಲ್ಲಿ ಸಮಾನತೆಯನ್ನು ಸಾಧಿಸುವುದಕ್ಕೆ ಸಾಧ್ಯತೆ ಆಗುತ್ತೆ. ಸರಕುಗಳ ಬೆಲೆಯಲ್ಲಿ ನಾವೇನ್ ಮಾಡ್ತೀವಿ, ಸಮಾನತೆಯನ್ನು ಸಾಧಿಸ್ತಾ ಹೋಗ್ತೀವಿ. ಇದನ್ನು ನಾವು ಸರಕುಗಳ ಬೆಲೆಯಲ್ಲಿ ಸಮಾನತೆ ಅಂತ ಹೇಳಿ ಕರಿತೀವಿ. ಸರಕುಗಳ ಬೆಲೆಯಲ್ಲಿನ ಒಂದು ಸಮಾನತೆ ಅಂತೇಳಿ ಕರಿತಾ ಹೋಗ್ತೀವಿ. ಇದು ಸರಕು. ನೆಕ್ಸ್ಟ್, ಬಂಡವಾಳದ ಚಲನೆ. ಆತ್ಮೀಯ ವಿದ್ಯಾರ್ಥಿಗಳು, ವಿದೇಶಿ ವ್ಯಾಪಾರದಿಂದ ಬಂಡವಾಳವನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸುಲಭವಾಗಿ ವರ್ಗಾಯಿಸಬಹುದು. ಜಗತ್ತಿನ ವಿವಿಧ ದೇಶಗಳ ಅಭಿವೃದ್ಧಿಯ ಹಿನ್ನೆಲೆ ಆಗಿರುವುದಕ್ಕೆ ಪ್ರಮುಖವಾದಂತಹ ಕಾರಣ ಎಂದರೆ ಬಂಡವಾಳ. ಹಿಂದುಳಿದ ರಾಷ್ಟ್ರಗಳು ಆರ್ಥಿಕವಾಗಿ ಹಿಂದುಳಿದಿರುವುದಕ್ಕೆ ಪ್ರಮುಖವಾದಂತಹ ಕಾರಣ ಬಂಡವಾಳದ ಕೊರತೆ. ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶವು ಜಗತ್ತಿನ ವಿವಿಧ ದೇಶಗಳಿಂದ ಬಂಡವಾಳವನ್ನು ಪೂರೈಕೆ ಮಾಡಿಕೊಳ್ಳಬಹುದು. ನಾನು ಈಗಾಗಲೇ ಹೇಳಿದ್ದೀನಿ, ಬಂಡವಾಳ ಅಂತ ಹೇಳಿದ್ರೆ ಉತ್ಪಾದನೆಯಲ್ಲಿ ಬಳಸಬಹುದಾದಂತಹ ಎಲ್ಲ ಮಾನವ ನಿರ್ಮಿತ ವಸ್ತುಗಳನ್ನು ಬಂಡವಾಳ ಅಂತೇಳಿ ಕರಿತೀವಿ. ಹಣ ಆಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಉಪಕರಣಗಳಾಗಿರ್ಬೋದು, ಕಚ್ಚಾ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ಬಂಡವಾಳ ಅಂತೇಳಿ ಕರಿತೀವಿ. ವಿದೇಶಿ ವ್ಯಾಪಾರವನ್ನು ಮಾಡುವುದರಿಂದ, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಒಂದು ದೇಶ ಮಾಡೋದ್ರಿಂದಾಗಿ ಬಂಡವಾಳವನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಸುಲಭವಾಗಿ ವರ್ಗೀಕರಣ ಮಾಡಬಹುದು, ಸುಲಭವಾಗಿ ಚಲನೆಗೆ ಒಳಪಡಿಸಬಹುದು. ಉದಾಹರಣೆ, ನಮ್ಮಲ್ಲಿ ಯಂತ್ರೋಪಕರಣಗಳಿಲ್ಲ. ಫಾರ್ ಎಕ್ಸಾಂಪಲ್, ವಿಂಡ್ ಫ್ಯಾನ್ಸ್ ಇದಾವೆ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ. ಆ ವಿಂಡ್ ಫ್ಯಾನ್ಸ್ ಅಲ್ಲಿ ಎಲ್ಲಿದ್ದಾವೆ? ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿಲ್ಲ. ಮತ್ತೆ ಎಲ್ಲಿ? ಜಪಾನ್ನಲ್ಲಿ ಉತ್ಪಾದನೆ ಆಗಿದೆ. ಜಪಾನಿಂದ ಆ ವಸ್ತುಗಳನ್ನು ನಾವು ತರಿಸ್ಕೊಂಡು ಇಲ್ಲಿ ವಿಂಡ್ ಪವರ್ ಅನ್ನು ಉತ್ಪಾದನೆ ಮಾಡ್ತೀವಿ. ಹಾಗಾದ್ರೆ ಬಂಡವಾಳ ಅಲ್ಲಿದ್ದಿಲ್ಲಿಗೆ ಏನಾಯ್ತು? ಚಲನೆ ಆಯಿತು. ಅದೇ ರೀತಿ ನಮ್ಮ ದೇಶದಲ್ಲಿ ಕೆಲವೊಂದು ವಿವಿಧೋದ್ದೇಶ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದೇ ರೀತಿ ಬುಲೆಟ್ ರೈಲು ಯೋಜನೆಯನ್ನು ಜಾರಿಗೆ ತಂದಿದೆ. ಇದಕ್ಕೆ ಹಣ ಎಲ್ಲಿದ್ದ ಬಂತು ಅಂತ ಹೇಳಿದ್ರೆ ಬೇರೆ ದೇಶದಿಂದ ನಾವು ಪಡೆದಿದ್ದೀವಿ. ಅಂದ್ರೆ ವ್ಯಾಪಾರ ಮಾಡೋದ್ರಿಂದಾಗಿ ಈ ರೀತಿಯಾದ ಬಂಡವಾಳ ಚಲನೆ ಅನ್ನುವುದು ಸಾಧ್ಯತೆ ಆಗುತ್ತೆ. ನೆಕ್ಸ್ಟು, ಮಾರುಕಟ್ಟೆಯ ವಿಸ್ತರಣೆ. ಮಾರುಕಟ್ಟೆ ಅಂತ ಹೇಳಿದ್ರೆ ಕೊಳ್ಳುವವರು ಮತ್ತು ಮಾರುವವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಂಧಿಸುವ ಒಂದು ಸ್ಥಳವನ್ನು ಮಾರುಕಟ್ಟೆ ಅಂತ ಹೇಳಿ ಕರೀತೀವಿ. ಈ ಮಾರುಕಟ್ಟೆಯ ವಿಸ್ತರಣೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುತ್ತೆ. ಅಂದ್ರೆ ಆಂತರಿಕ ವ್ಯಾಪಾರಕ್ಕೆ ಮಾತ್ರ ಸರಕುಗಳನ್ನು ಉತ್ಪಾದನೆ ಆದ್ರೆ ತನ್ನ ದೇಶದ ಜನರಿಗೆ ಮಾತ್ರ ಸರಕುಗಳನ್ನು ಉತ್ಪಾದಿಸಬೇಕಾಗುತ್ತೆ, ತನ್ನ ದೇಶದ ಜನರಿಗೆ ಮಾತ್ರ ಸರಕುಗಳನ್ನು ಮಾರಾಟ ಮಾಡಬೇಕಾಗುತ್ತೆ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದ್ರಿಂದಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸರಕುಗಳನ್ನು ಮಾರಾಟ ಮಾಡಬೇಕಾಗುತ್ತೆ. ಇದರಿಂದಾಗಿ
ಒಂದು ದೇಶ ತನ್ನ ದೇಶದಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವುದಲ್ಲದೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಇರೋದ್ರಿಂದಾಗಿ ಇಲ್ಲಿ ಒಂದು ದೇಶದ ಸರಕುಗಳ ಮಾರುಕಟ್ಟೆಯ ವಿಸ್ತರಣೆಗೆ ವಿಪುಲವಾದಂತಹ ಅವಕಾಶಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟು ಅಂತಾರಾಷ್ಟ್ರೀಯ ಸಹಕಾರ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಜಗತ್ತಿನ ಬೇರೆ ಬೇರೆ ದೇಶಗಳು ತುರ್ತು ಪರಿಸ್ಥಿತಿಗಳು ಇನ್ನಿತರ ಕೆಲವೊಂದು ಸಂದರ್ಭದಲ್ಲಿ ಒಂದು ದೇಶ ಮತ್ತೊಂದು ದೇಶಕ್ಕೆ ಸಹಕಾರವನ್ನು ನೀಡಬಹುದು. ಸಹಬಾಳ್ವೆಯಿಂದ ಮತ್ತು ಯಾವುದೇ ತೊಂದರೆ ಇಲ್ಲದೆ ಇರುವುದಕ್ಕೆ ಸಾಧ್ಯತೆ ಇರುತ್ತೆ. ಸಹಕಾರದ ಮನೋಭಾವನೆಯನ್ನು ಮಾಡುತ್ತೆ. ಒಂದು ದೇಶ ಯಾವುದೇ ಸಂದರ್ಭದಲ್ಲಿ ತೊಂದರೆಯನ್ನು ಅನುಭವಿಸುತ್ತೆ, ತಕ್ಷಣ ಪ್ರತಿಸ್ಪಂದಿಸುತ್ತೆ. ಉದಾಹರಣೆ, ಭಾರತ ಮತ್ತು ನೇಪಾಳ. ಕಳೆದ 2 ವರ್ಷಗಳ ಹಿಂದೆ ನೇಪಾಳದಲ್ಲಿ ಏನಾಯಿತು, ಮಹಾ ಒಂದು ಭೂಕಂಪ ಸಂಭವಿಸಿ ಅಪಾರ ಪ್ರಮಾಣದ ಜನಸಮುದಾಯ ಆರ್ಥಿಕ ಸಮಸ್ಯೆಗೆ ಅಥವಾ ಒಂದು ಸಮಸ್ಯೆಗೆ ಸಿಲುಕ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಭಾರತ ಏನ್ ಮಾಡ್ತು ಅಂತ ಹೇಳಿದ್ರೆ ಸುಮಾರು 250 ಹೆಲಿಕಾಪ್ಟರ್ಗಳನ್ನು ಆ ನೇಪಾಳಕ್ಕೆ ಕಳುಹಿಸಿ 2500 ಟ್ರಿಪ್ ಅಲ್ಲಿಂದ ವಸ್ತುಗಳನ್ನು, ಜನರನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶಿಫ್ಟ್ ಮಾಡಿಸ್ತು. ಅಂದ್ರೆ ಭಾರತವು ಬಹಳ ಕಷ್ಟ ಕಾಲದಲ್ಲಿ ನೇಪಾಳಕ್ಕೆ ಸಹಾಯ ಮಾಡ್ತು. ಇದು ಯಾಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶ ಮತ್ತೊಂದು ದೇಶಕ್ಕೆ ಸಹಕಾರವನ್ನು ನೀಡುವುದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಇಂತಹ ಕೊರೋನಾ ಸಂಕಷ್ಟದ ಕಾಲದಲ್ಲಿಯೂ ಸಹ ಭಾರತ ಅನೇಕ ಸಣ್ಣ ಪುಟ್ಟ ದೇಶಗಳಿಗೆ ಆ ಕೊರೋನಾ ವ್ಯಾಕ್ಸಿನ್ ಅನ್ನು ಪೂರೈಕೆ ಮಾಡಿದೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಈ ರೀತಿಯ ಅಂತಾರಾಷ್ಟ್ರೀಯ ಸಹಕಾರ ಸಾಧ್ಯತೆ ಆಗುತ್ತೆ. ಸಂಪನ್ಮೂಲಗಳ ದಕ್ಷ ಬಳಕೆ. ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಮಾರುಕಟ್ಟೆಯು ವಿಸ್ತರಣೆಯಾಗುವುದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾಗೋದ್ರಿಂದಾಗಿ ದೇಶದಲ್ಲಿರುವಂತಹ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲವು ಬಳಕೆಯಾಗುತ್ತೆ. ಇದರಿಂದಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರದಿಂದ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆ ಆಗುತ್ತೆ. ಯಾವುದೇ ರೀತಿಯಾದಂತಹ ವ್ಯರ್ಥ ಆಗೋದಕ್ಕೆ ಸಾಧ್ಯತೆ ಇಲ್ಲ. ನೆಕ್ಸ್ಟು ಏಕಸ್ವಾಮ್ಯದ ನಿಯಂತ್ರಣ. ಏಕಸ್ವಾಮ್ಯ ಅಂದ್ರೆ ಗೊತ್ತಿದೆ, ಒಬ್ಬನೇ ಮಾರಾಟಗಾರ ಅಥವಾ ಒಬ್ಬನೇ ಉತ್ಪಾದಕನು ಇರುವಂತಹ ಮಾರುಕಟ್ಟೆಯನ್ನು ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಈ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಬ್ಬನೇ ಮಾರಾಟಗಾರ ಇರೋದ್ರಿಂದಾಗಿ ತನಗೆ ನಿಗದಿಪಡಿಸಿದ ತನಗಿಷ್ಟ ಬಂದಷ್ಟು ಬೆಲೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಇದರಿಂದಾಗಿ ಬೆಲೆ ಏರಿಕೆ ಸಂಭವಿಸಿ ಅನುಭೋಗಿಗಳಿಗೆ ತೊಂದರೆ ಆಗುತ್ತೆ. ಇದಕ್ಕೋಸ್ಕರ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ದೇಶೀಯವಾಗಿ ಏಕಸ್ವಾಮ್ಯಕ್ಕೆ ಒಳಪಟ್ಟಂತಹ ಸರಕನ್ನು ಬೇರೆ ದೇಶದಿಂದ ಸುಲಭವಾಗಿ ಆಮದು ಮಾಡಿಕೊಳ್ಳುವುದಕ್ಕೆ ಇದು ಸಹಕಾರಿಯಾಗುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಇದು ಏನು, ಏಕಸ್ವಾಮ್ಯದ ನಿಯಂತ್ರಣ. ನೆಕ್ಸ್ಟು ಈ ಒಂದು ಇದು ಇದೆ, ಯಾವುದು, ಗರಿಷ್ಠ ಉತ್ಪಾದನೆ ಅಂತೇಳಿ. ಗರಿಷ್ಠ ಉತ್ಪಾದನೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವುದಕ್ಕೆ ಸಾಧ್ಯತೆ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ದೇಶೀಯವಾಗಿ ದೇಶದ ಒಳಗಡೆ ಇರುವಂತಹ ಜನರಿಗೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡೋದ್ರಿಂದಾಗಿ ಜಗತ್ತಿನ ಬೇರೆ ದೇಶಗಳಿಗೆ ಸರಕುಗಳನ್ನು ಉತ್ಪಾದನೆ ಮಾಡುವಂತಹದ್ರಿಂದಾಗಿ ಗರಿಷ್ಠ ಪ್ರಮಾಣದ ಉತ್ಪಾದನೆ ಸಾಧ್ಯತೆ ಆಗುತ್ತೆ. ಗರಿಷ್ಠ ಪ್ರಮಾಣದ ಉತ್ಪಾದನೆಯಾದರೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಉದ್ಯೋಗಾವಕಾಶಗಳು ಹೆಚ್ಚಾದರೆ ನಿರುದ್ಯೋಗ ನಿವಾರಣೆ ಆಗುತ್ತೆ, ಬಡತನ ನಿವಾರಣೆ ಆಗುತ್ತೆ. ಮತ್ತೆ ಯಾವಾಗ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೋ ಆದಾಯ ಹೆಚ್ಚಾಗುತ್ತೆ. ಜನರ ಆದಾಯ ಹೆಚ್ಚಾದಾಗ ಜನರ ಅನುಭೋಗ ಹೆಚ್ಚಾಗುತ್ತೆ, ಉಳಿತಾಯ ಹೆಚ್ಚಾಗುತ್ತೆ. ಜನರ ಅನುಭೋಗ ಹೆಚ್ಚಾದಾಗ ವಸ್ತುಗಳ ಮಾರಾಟ ಹೆಚ್ಚಾಗುತ್ತೆ. ವಸ್ತುಗಳ ಮಾರಾಟ ಹೆಚ್ಚಾದಾಗ ಪುನಃ ಉತ್ಪಾದನೆ ಹೆಚ್ಚಾಗುತ್ತೆ. ಈ ರೀತಿ ಒಂದು ವೃತ್ತಾಕಾರದಲ್ಲಿ ಗರಿಷ್ಠ ಪ್ರಮಾಣದ ಉತ್ಪಾದನೆಯಾದರೆ
ದೇಶವು ಆರ್ಥಿಕ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಹೋಗುತ್ತೆ. ಇದು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸಾಧ್ಯತೆ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟು ಕೊನೆಯದಾಗಿ ಯಾವ್ದಪ್ಪ ಅಂತ ಹೇಳಿದ್ರೆ, ಕೊನೆಯದಾಗಿ ತಂತ್ರಜ್ಞಾನದ ವರ್ಗಾವಣೆ ಅಂತೇಳಿ. ಯಾವುದು? ತಂತ್ರಜ್ಞಾನದ ವರ್ಗಾವಣೆ. ನೋಡ್ರಿ, ಒಂದು ದೇಶ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ತಂತ್ರಜ್ಞಾನವನ್ನು ಸುಲಭವಾಗಿ ವರ್ಗಾವಣೆ ಮಾಡಿಸಿಕೊಳ್ಳಬಹುದು. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಿಕೊಳ್ಳುವುದು. ಉದಾಹರಣೆಯಾಗಿ, ಹಿಂದುಳಿದ ರಾಷ್ಟ್ರಗಳು ಮುಂದುವರೆದ ರಾಷ್ಟ್ರಗಳಿಂದ ಆಧುನಿಕ ತಂತ್ರಜ್ಞಾನವನ್ನು ಆಮದು ಮಾಡಿಕೊಂಡು ತನ್ನ ದೇಶದ ಸರಕುಗಳ ಉತ್ಪಾದನೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕಡಿಮೆ ವೆಚ್ಚದಲ್ಲಿ ಅಧಿಕ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸಬಹುದು. ವಿವಿಧ ವೈವಿಧ್ಯಮಯವಾದ ಸರಕುಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಸಾಧ್ಯತೆ ಆಗುತ್ತೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳ ಬಗ್ಗೆ ಇರುವಂತಹ ವಿವರಣೆ. ವಿದ್ಯಾರ್ಥಿಗಳೇ, ನಾನು ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ. ಅನಾನುಕೂಲಗಳು ಏನು? ಅನಾನುಕೂಲ ಆಗುತ್ತೆ, ಒಂದು ದೇಶಕ್ಕೆ ಸಮಸ್ಯೆ ಆಗುತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ನೋಡಿ, ನಾನು ಒನ್ ಬೈ ಒನ್ ವಿವರಿಸ್ತೀನಿ. ಕೆಲವೊಂದು ಅಂಶಗಳಲ್ಲಿ ಸ್ವಾವಲಂಬನೆ ಅಸಾಧ್ಯ. ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಸ್ವಾವಲಂಬನೆ ಅನ್ನುವಂತಹದ್ದು ಸಾಧ್ಯತೆ ಆಗಲ್ಲ, ಅಸಾಧ್ಯ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಂತೇಳಿ ಬ್ರಿಟಿಷರು ಬಂದು ನಮ್ಮ ಭಾರತವನ್ನು ಸುಮಾರು 200 ವರ್ಷ ಅಥವಾ 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ನಮ್ಮನ್ನು ಶೋಷಣೆ ಮಾಡಿದ್ರು, ಭಾರತೀಯರನ್ನು. ಇದು ವ್ಯಾಪಾರದಿಂದಾಗುವಂತಹ ದೊಡ್ಡ ಪೆಟ್ಟು. ನಿಮಗೆ ಪಾಕಿಸ್ತಾನ, ಚೀನಾ ಗೊತ್ತಿರ್ಬೋದು. ಪಾಕಿಸ್ತಾನ ಬಡ ದೇಶ, ಚೀನಾ ಶ್ರೀಮಂತ ದೇಶ. ಚೀನಾ ಏನ್ ಮಾಡುತ್ತೆ? ಪಾಕಿಸ್ತಾನಕ್ಕೆ ಬೇಕಾದಂತಹ ವಸ್ತುಗಳನ್ನು ಎಲ್ಲ ಮಾರಾಟ ಮಾಡಿ ಹಣ ಬೇಕಾದಾಗ ಕೊಟ್ಟು, ಈಗ ಚೀನಾದ ಹಿಡಿತದಲ್ಲಿ ಪಾಕಿಸ್ತಾನ ಇದೆ. ಅಂದ್ರೆ ಒಂದು ದೇಶಕ್ಕೆ ಸ್ವಾವಲಂಬನೆ ಅನ್ನುವಂತಹದ್ದು ಸಾಧ್ಯತೆ ಆಗಲ್ಲ. ಸಾಧ್ಯತೆ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಬೇರೊಂದು ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಕೆಲವು ಸರಕು ದೇಶಗಳನ್ನು ಅವಲಂಬಿಸುವುದರಿಂದಾಗಿ ಆ ದೇಶವನ್ನೇ ನಾವು ಅವಲಂಬಿಸಬೇಕಾಗುತ್ತೆ. ಅಕಸ್ಮಾತ್ ಆಗಿ ಆ ದೇಶ ನಮ್ಮಲ್ಲಿ ಏನಾದರೂ ದ್ವೇಷ ವೈಷಮ್ಯ ಇಟ್ಟಾಗ ನಮಗೆ ಬೇಕಾದಂತ ವಸ್ತುಗಳು ದೊರೆಯಿಲ್ಲ. ಹಾಗಾಗಿ ಸ್ವಾವಲಂಬನೆಯಲ್ಲಿ ಸಾಧ್ಯತೆ ಆಗಲ್ಲ. ನೆಕ್ಸ್ಟ್, ಸಂಪನ್ಮೂಲಗಳು ಬರಿದಾಗುವ ಸಾಧ್ಯತೆ ಇದೆ. ಹೌದು, ನೋಡಿ, ದೇಶೀಯವಾಗಿ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ನಮ್ಮ ದೇಶದ ಜನರಿಗೆ ಮತ್ತು ಜಗತ್ತಿನ ದೇಶಗಳಿಗೆ ವ್ಯಾಪಾರಕ್ಕಾಗಿ ನಾವು ಬಳಕೆ ಮಾಡಿದಾಗ ಆ ಸಂಪನ್ಮೂಲಗಳು ಬೇಗ ಮುಗಿತಾ ಹೋಗುತ್ತೆ. ಮುಗಿದು ಹೋಗುವಂತ ಸಂಪನ್ಮೂಲ, ಅದು ಖನಿಜ ಸಂಪನ್ಮೂಲಗಳು, ಶಕ್ತಿ ಸಂಪನ್ಮೂಲಗಳು ಬರಿದಾಗುತ್ತೆ. ಮುಂದಿನ ಪೀಳಿಗೆಗೆ ಆ ಒಂದು ಸಂಪನ್ಮೂಲಗಳ ದೊರೆಯುವಿಕೆಗೆ ತೊಂದರೆ ಆಗುತ್ತೆ. ನೆಕ್ಸ್ಟು, ಆರ್ಥಿಕ ಪೀಡೆಗಳ ಪ್ರಭಾವ. ನೋಡಿ, ವ್ಯಾಪಾರ ಚಕ್ರಗಳು, ಬೆಲೆ ಏರಿಕೆ, ಹಣದುಬ್ಬರ ಮುಂತಾದವುಗಳು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಇನ್ನೊಂದು ವ್ಯಾಪಾರಕ್ಕೆ, ಇನ್ನೊಂದು ದೇಶಕ್ಕೆ ಬಹಳ ತೊಂದರೆ ಆಗೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹೀಗಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆರ್ಥಿಕ ಪೀಡೆಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವರ್ಗಾವಣೆ. ಕೈಗಾರಿಕೆಗಳ ಅವನತಿ 4ನೇದಾಗಿ. ನೋಡಿ, ಕೈಗಾರಿಕೆಗಳ ಅವನತಿ ಅಂತ ಹೇಳಿದ್ರೆ, ವಿಶೇಷವಾಗಿ ಹಿಂದುಳಿದ ದೇಶಗಳ ಕೈಗಾರಿಕೆಗಳು ಅವನತಿಯತ್ತ ಸಾಗುತ್ತೆ. ಹಿಂದುಳಿದ ದೇಶಗಳ ಕೈಗಾರಿಕೆಗಳು ನಾಶ ಆಗುತ್ತೆ ವಿದೇಶಿ ವ್ಯಾಪಾರದಿಂದ, ಅಂತಾರಾಷ್ಟ್ರೀಯ ವ್ಯಾಪಾರದಿಂದ. ಹೇಗೆ ಹಿಂದುಳಿದ ದೇಶದ ಕೈಗಾರಿಕೆಗಳು ನಾಶ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೆ ಮುಂದುವರೆದ ದೇಶಗಳಿರುತ್ತೆ, ಹಿಂದುಳಿದ ದೇಶಗಳಿರುತ್ತೆ.
ಹಿಂದುಳಿದ ದೇಶಗಳಿಗೆ ಮುಂದುವರೆದ ದೇಶಗಳು ಆಧುನಿಕ ತಂತ್ರಜ್ಞಾನ, ಕಡಿಮೆ ವೆಚ್ಚದ ವಸ್ತುಗಳನ್ನು ಪೂರೈಕೆ ಮಾಡಿದಾಗ, ಮಾರಾಟ ಮಾಡಿದಾಗ, ರಫ್ತು ಮಾಡಿದಾಗ ಅದೇ ಸರಕುಗಳು ದೇಶೀಯವಾಗಿ ಹೆಚ್ಚಿನ ವೆಚ್ಚದಲ್ಲಿ ಹಿಂದುಳಿದ ತಂತ್ರಜ್ಞಾನದಲ್ಲಿ ಹಿಂದುಳಿದ ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ಬೇಕಾದ್ರೆ ದೇಶೀಯ ಕೈಗಾರಿಕೆಗಳು ನಾಶ ಆಗುತ್ತೆ. ಉದಾಹರಣೆ, ಯಾವುದೋ ಒಂದು ಎ ಎನ್ನುವಂತ ಒಂದು ವಸ್ತು ಇದೆ, ಯಾವುದು ಎಕ್ಸ್ ಎನ್ನುವಂತ ವಸ್ತು ಇದೆ. ಆ ವಸ್ತುವನ್ನು ನಮ್ಮ ಹಿಂದುಳಿದ ದೇಶಗಳು ಉತ್ಪಾದನೆ ಮಾಡ್ತವೆ, ಮುಂದುವರೆದ ದೇಶಗಳು ಉತ್ಪಾದನೆ ಮಾಡ್ತವೆ. ಈಗ ವ್ಯಾಪಾರದಲ್ಲಿ ತೊಡಗಿದಾಗ ಹಿಂದುಳಿದ ದೇಶಗಳಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಹಿಂದುಳಿದ ದೇಶಗಳಲ್ಲಿ ಅಧಿಕ ವೆಚ್ಚದಿಂದ ಹಿಂದುಳಿದ ತಂತ್ರಜ್ಞಾನದಿಂದ ಸರಕುಗಳನ್ನು ಉತ್ಪಾದನೆ ಮಾಡ್ತಿರ್ತಾರೆ. ಇದರಿಂದಾಗಿ ಬೆಲೆ ಅನ್ನೋದು ಹೆಚ್ಚಾಗುತ್ತೆ. ಇದೇ ಎಕ್ಸ್ ಸರಕನ್ನು ಮುಂದುವರೆದ ರಾಷ್ಟ್ರಗಳು ಕಡಿಮೆ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಉತ್ಪಾದನೆ ಮಾಡೋದ್ರಿಂದಾಗಿ ಇಲ್ಲಿ ಜನರು ದೇಶೀಯ ಒಂದು ಕೈಗಾರಿಕಾ ವಸ್ತುಗಳನ್ನು ಕೊಂಡ್ಕೊಳ್ಳಲ್ಲ, ಆಧುನಿಕತೆಯನ್ನು ಒಳಗೊಂಡಂತಹ ಒಂದು ಸರಕನ್ನು ಜನರು ಕೊಂಡ್ಕೊಳ್ತಾ ಹೋಗ್ತಾರೆ. ಇದು ಕೈಗಾರಿಕೆಗಳ ಅವನತಿ. ಹಾನಿಕಾರಕ ಸರಕುಗಳ ಆಮದು ನೋಡಿ, ಇಲ್ಲಿ ಹಾನಿಕಾರಕ ಸರಕುಗಳ ಆಮದನ್ನು ನಾವು ನೋಡ್ತೀವಿ. 5ನೇ ಪಾಯಿಂಟು, ವಿದೇಶಿ ವ್ಯಾಪಾರದಿಂದ ಮಾನವನ ಆರೋಗ್ಯಕ್ಕೆ ಹಾನಿಕರವಾದಂತಹ ಮದ್ಯಪಾನ, ಧೂಮಪಾನ, ಗಾಂಜಾ, ಅಫೀಮು ಮುಂತಾದಂತಹ ಹಾನಿಕಾರಕ ಸರಕುಗಳು ಆಮದಾಗೋದ್ರಿಂದಾಗಿ ದೇಶೀಯವಾಗಿ ಜನರ ಸಾವು ನೋವುಗಳು ಹೆಚ್ಚಾಗಿ ಉತ್ಪಾದನಾ ಶಕ್ತಿ, ಮಾನವ ಸಾಮರ್ಥ್ಯವು ಕಡಿಮೆಯಾಗ್ತಾ ಹೋಗುತ್ತೆ. ನೆಕ್ಸ್ಟು, ಅನಗತ್ಯ ಪೈಪೋಟಿ. ನೋಡಿ, ವಿದೇಶಿ ವ್ಯಾಪಾರದ ಮತ್ತೊಂದು ಅನಾನುಕೂಲ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳು ವ್ಯಾಪಾರದಲ್ಲಿ ತೊಡಗೋದ್ರಿಂದಾಗಿ ಸುಂಕಗಳು ಮತ್ತು ಕೋಟಾಗಳನ್ನು ವಿಧಿಸುವುದು ಸಾಮಾನ್ಯವಾಗುತ್ತೆ. ನಾವು ಬೇರೆ ದೇಶಕ್ಕೆ ಒಂದು ಸರಕುಗಳು ನಮ್ಮ ದೇಶಕ್ಕೆ ಬಂದಾಗ ಸುಂಕವನ್ನು ವಿಧಿಸಿದ್ರೆ ನಮ್ಮ ದೇಶದ ಸರಕುಗಳಿಗೆ ಅವರು ಸುಂಕವನ್ನು ವಿಧಿಸ್ತಾರೆ. ಅದೇ ರೀತಿ ಪೈಪೋಟಿಗೆ ತಿರುಗಿ ಯುದ್ಧದಂತಹ ಸನ್ನಿವೇಶಗಳು ಆಗ್ಬೋದು, ಪರಸ್ಪರ ವೈಷಮ್ಯವನ್ನು ಕಟ್ಟಿಕೊಳ್ಳುವಂತ ಸಂದರ್ಭಗಳು ಬರುತ್ತೆ. ನೆಕ್ಸ್ಟು, ಬಡ ದೇಶಗಳ ಶೋಷಣೆ. ನಾನು ಈಗಾಗಲೇ ಹೇಳಿದ್ದೀನಿ, ಬಡ ದೇಶಗಳು ಹಿಂದುಳಿದ ತಂತ್ರಜ್ಞಾನದಲ್ಲಿ ಅಧಿಕ ವೆಚ್ಚದಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡೋದ್ರಿಂದಾಗಿ ಒಂದು ಸರಕಿನ ಬೆಲೆ ಹೆಚ್ಚಾಗಿರುತ್ತೆ, ಗುಣಮಟ್ಟ ಕಡಿಮೆ ಇರುತ್ತೆ. ಅದೇ ಸರಕನ್ನು ಮುಂದುವರೆದ ದೇಶಗಳು ಕಡಿಮೆ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನದಲ್ಲಿ ಉತ್ಪಾದಿಸೋದ್ರಿಂದಾಗಿ ಇಲ್ಲಿ ಬೆಲೆ ಕಡಿಮೆ ಇರುತ್ತೆ, ಗುಣಮಟ್ಟ ಹೆಚ್ಚಾಗಿರುತ್ತೆ. ಜನರು ಈ ಮುಂದುವರೆದ ದೇಶಗಳ ವಸ್ತುಗಳನ್ನು ಕೊಂಡುಕೊಳ್ತಾರೆ. ಇದ್ರ ಜೊತೆಗೆ ಮುಂದುವರೆದ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದ ಮುಖಾಂತರ ಸರಕುಗಳನ್ನು ಹಿಂದುಳಿದ ದೇಶಗಳಿಗೆ ಮಾರಾಟ ಮಾಡೋದ್ರಿಂದಾಗಿ ದೇಶೀಯ ಕೈಗಾರಿಕೆಗಳು ನಾಶ ಆಗಿ ದೇಶದಲ್ಲಿ ಉತ್ಪಾದನೆ, ಉದ್ಯೋಗಾವಕಾಶಗಳು, ಆದಾಯ, ಬಡತನ, ನಿರುದ್ಯೋಗಗಳು ಸೃಷ್ಟಿಯಾಗ್ತವೆ. ಕೊನೆಯದಾದಂತಹ ಒಂದು ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಅಕ್ರಮ ವ್ಯಾಪಾರದ ಸಾಧ್ಯತೆ. ನೋಡಿ, ಕಾಳಸಂತೆಯ ವ್ಯಾಪಾರ, ಅಕ್ರಮ ವ್ಯಾಪಾರ ವ್ಯವಹಾರಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಆಗುತ್ತೆ. ಇಷ್ಟು ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲಗಳು ಮತ್ತು ಅನಾನುಕೂಲಗಳು. ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗಿಯಿತು ಸ್ಟೂಡೆಂಟ್ಸ್. ಎಲ್ಲರಿಗೂ ಸಹ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾನು ಬೇರೊಂದು ವಿಷಯವನ್ನು ಹೇಳ್ತಾ ಹೋಗ್ತೀನಿ. 2ನೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.